ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಪ್ರಬಲವಾಗಿರತಕ್ಕಂಥ ಈ ಸಂಚಿಕೆ ಯಾಕಂತ ಹೇಳಿದ್ರೆ ಬಹಳ ವಿಶಿಷ್ಟವಾಗಿರತಕ್ಕಂಥ ಸಂಚಿಕೆಯನ್ನು ತಂದಿದ್ದೇವೆ. ಯಾಕಂದರೆ ನೋಡಿ, ನಾವು ನಕ್ಷತ್ರದಲ್ಲಿ ಜನಿಸಿದಂತಹ ವಿಶೇಷವಾದ ಸ್ವಭಾವ ಗುಣ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು, ಯಾಕಂದರೆ ಸ್ವಾತಿ ನಕ್ಷತ್ರದವ್ರು ಯಾರ್ಯಾರಿದ್ದಾರೆ ಈ ಸಂಚಿಕೆಯನ್ನು ಬಹಳ ಪರ್ಟಿಕ್ಯುಲರ್ ಆಗಿ ನೋಡಲೇಬೇಕಾಗತ್ತೆ. ಯಾಕಂದರೆ ಅವರ ಇರ್ತಕ್ಕಂಥ ಗಾಂಭೀರ್ಯತೆ, ಅವರ ಇರ್ತಕ್ಕಂಥ ಶಕ್ತಿ, ಅವರಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ಅವರಲ್ಲಿರ್ತಕ್ಕಂತಹ ಹಣದ ಪರಿಣಾಮದ ವ್ಯವಸ್ಥೆ, ಹೇಗೆಲ್ಲವೂ ಅವರಾಗೆ ಇರ್ತಕ್ಕಂತಹ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ವಾತಿ ನಾಮ ನಕ್ಷತ್ರದವರು ಅಂತ ಹೇಳಿದ್ರೆ ಅಪಾರ ಸಾಧನೆಗೈಯುವರು, ಬಹಳ ಪ್ರಬಲವಾದ ವ್ಯಕ್ತಿಗಳು. ಯಾಕಂದರೆ ಈ ನಕ್ಷತ್ರದವರು ಬಹಳಷ್ಟು ಅದೃಷ್ಟದವರು ಅಂತಾನೆ ನಾನು ಕರಿಬಹುದು. ಯಾಕಂದರೆ ಅಷ್ಟು ಸೃಜನಶೀಲವಾಗಿರ್ತಕ್ಕಂತಹ ವ್ಯಕ್ತಿತ್ವ ಹೊಂದಿರತಕ್ಕಂಥದ್ದಾಗಿರ್ತಾರೆ. ಬಹಳ ಹೆಣ್ಣು ಮಕ್ಕಳು ಅಂತರೂ ಬಹಳ ಅದೃಷ್ಟದವರಾಗಿರ್ತಾರೆ. ಹಾಗೆ ಅವ್ರಿಗಿರ್ತಕ್ಕಂತಹ ಯೋಗಗಳಂತಕ್ಕಂಥದ್ದು ಬಹಳ ಅದೃಷ್ಟತನನೇ ತರತಕ್ಕಂಥದ್ದಾಗಿರುತ್ತೆ. ದಯಮಾಡಿ ಈ ಸಂಚಿಕೆಯನ್ನು ಸ್ವಾತಿ ನಕ್ಷತ್ರದವರು ಪರ್ಟಿಕ್ಯುಲರ್ ಆಗಿ ನೋಡಲೇಬೇಕು. ಯಾಕಂದರೆ ಅಷ್ಟು ಭಯಂಕರವಾಗಿರ್ತಕ್ಕಂತಹ ಸ್ವರೂಪಿಗಳಂತಲೇ ಕೇಳಬಹುದು. ಮತ್ತು ಅವರು ಇಡುವಂಥ ಹೆಜ್ಜೆಗಳು ಗಗನದ ಆಕಾಶದ ಹೆಚ್ಚಿನ ಸ್ಥಾನ ಗಳಿಸ್ತಕ್ಕಂಥದ್ದು ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಈ ಸ್ವಾತಿ ನಕ್ಷತ್ರದವರಾಗಿರ್ತಾರೆ. ಯಾಕಂದರೆ ಈ ಗುಣಲಕ್ಷಣಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ. ಸ್ವಾತಿ ನಕ್ಷತ್ರದವರು ಜನಿಸಿದವರು ಗುಣಲಕ್ಷಣಗಳೇನಂತ ಹೇಳಿದ್ರೆ, ಇದು ವಿಶೇಷವಾಗಿ ಸ್ವಾತಿ ನಕ್ಷತ್ರವು ಅಂತ್ಯನಾಡಿ, ಪ್ರಾಣಿ ಒಂದು ಕೋಣ ಬರುತ್ತದೆ ಮತ್ತು ದೇವಗಣ. ನೋಡಿ, ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ದಾರೆ ಗೊತ್ತುಂಟಾ? ಪ್ರಬಲವಾಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದಂಥ ನಕ್ಷತ್ರ ಇದು. ಯಾಕಂತ ಹೇಳಿದ್ರೆ ಅವರ ಗಾಂಭೀರ್ಯ, ಅವರ ನಡೆ, ವಿನಯ ಎಲ್ಲವೂ ಕೂಡ ಬಹಳಷ್ಟು ಆಕಾಶದತ್ತೆಗೆ ಎತ್ತುಕೊಂಡಂತಹ ನಕ್ಷತ್ರವಾಗಿದೆ. ಯಾಕಂದ್ರೆ ಈ ನಕ್ಷತ್ರದವರಿಗೆ ಅಷ್ಟೇ ಸಾಧನೆ ಮಾಡತಕ್ಕಂತಹ ಸಾಮರ್ಥ್ಯದವರು ಹೊಂದಿದವರಾಗಿರ್ತಾರೆ. ಯಾಕಂದ್ರೆ ನಕ್ಷತ್ರ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಸ್ವಾತಿ ನಾಮ ನಕ್ಷತ್ರ ಅಂದ್ರೆ ಬಹಳ ಪ್ರಬಲವಾಗಿರ್ತಕ್ಕಂಥ ನಕ್ಷತ್ರ. ಅದು ಹೆಣ್ಣು ಮಕ್ಕಳಿಗಾದ್ರೂ ಬಹಳ ಅದೃಷ್ಟ ತರ್ತಕ್ಕಂಥ ನಕ್ಷತ್ರವಾಗಿದೆ. ಯಾಕಂದ್ರೆ ಈ ಸ್ವಾತಿ ನಕ್ಷತ್ರದ ದೇವತೆ ಬಂದು ವಾಯುದೇವ. ಯಾಕಂದ್ರೆ ಇದು ನೀಲಿ ಆಕಾರದಲ್ಲಿ ಇರ್ತಕ್ಕಂಥದ್ದಾಗಿದೆ ಮತ್ತು ನೀಲಿ ಬಣ್ಣಕ್ಕೆ ಹೋಲ್ತಕ್ಕಂಥದ್ದಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಣ್ಣ ದೇಹ ಮತ್ತೆ ಮೂಗು ಎತ್ತರವಾಗಿರ್ತಕ್ಕಂಥದ್ದು, ಮತ್ತೆ ತೆಳುವಾದ ದೇಹ ಇರತಕ್ಕಂಥದ್ದು, ಮೀಡಿಯಂ, ಅಷ್ಟು ದಪ್ಪನೂ ಅಲ್ಲ ಅಷ್ಟು ಸಣ್ಣ ಅಲ್ಲ. ಮತ್ತೆ ಕಣ್ಣುಗಳು ಕೊಕ್ಕರೆ ಕಣ್ಣುಗಳಲ್ಲಿ ಇರತಕ್ಕಂಥದ್ದು, ಅಂದ್ರೆ ಸೂಜಿ ಕಣ್ಣು. ಮತ್ತು ಕಿವಿಯು ಬಹಳಷ್ಟು ವಿಶಾಲವಾದ ಇರತಕ್ಕಂಥದ್ದು, ದೊಡ್ಡ ಕಿವಿಗಳನ್ನು ಕಾಣತಕ್ಕಂಥದ್ದು. ಬಹಳ ಮೂಗು ಎತ್ತರವಾಗಿರ್ತಕ್ಕಂಥದ್ದು, ಅವರ ಹಣೆ ಎತ್ತರವಾಗಿರ್ತಕ್ಕಂಥದ್ದು, ಬಹಳ ನೋಡ್ಲಿಕ್ಕೇನೆ ಬಹಳ ಆಕರ್ಷಣೆ ಕಾಣತಕ್ಕಂಥದ್ದು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು. ಹಾಗೆ ಹೆಣ್ಣು ಮಕ್ಕಳಾದಂತೂ ಬಹಳ ಸುಂದರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಬಹಳ ಬುದ್ಧಿವಂತರು, ಬಹಳ ಸುಂದರರು, ಬಹಳ ಎಲ್ಲ ವಿಧದಲ್ಲೂ ಕೂಡ ಬಹಳ ಅದೃಷ್ಟವಂತರಂತಾನೆ ನಾವು ಹೇಳ್ಬೋದು. ಹಾಗೆ ನೋಡಿ, ಈ ನಕ್ಷತ್ರದಲ್ಲೂ ಜನಿಸಿದವರಂತೂ ತುಂಬಾ ದೈವ ಭಕ್ತರು ಮತ್ತು ದೈವ ಆರಾಧಕರು. ಬ್ರಾಹ್ಮಣರಿಗಾಗಿರ್ಬೋದು, ಗುರುಗಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಬಹಳ ನಯ ವಿನಯದವರು, ಬಹಳ ಸೃಜನಶೀಲರು, ಬಹಳಷ್ಟು ಎಲ್ಲ ಅಂಶಗಳನ್ನು ಹೊಂದತಕ್ಕಂತಹ ಗುಣದವರಂತ ನಾವು ಹೇಳ್ಬೋದು. ಹಾಗೆ ಸಾಧು ಸಂತವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಹೀಗೆ ಹಲವಾರು ವ್ಯಕ್ತಿಗಳಿಗೆ ತುಂಬ ಗೌರವಗಳನ್ನು ನೀಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ನೋಡಿ ತುಂಬ ವಿದ್ಯಾವಂತರು, ಹಾಗೆ ತುಂಬ ಸಾಹಸಿಮಯದವರು, ಏನು ಬೇಕಾದ್ರೂ ಕೂಡ ಸಾಧಿಸ್ತಕ್ಕಂಥ ವ್ಯಕ್ತಿಗಳು. ಯಾಕಂದ್ರೆ ಅಷ್ಟು ಅವರಲ್ಲಿ ಇರ್ತಕ್ಕಂಥ ಎನರ್ಜಿ, ಆ ನಕ್ಷತ್ರದವರಲ್ಲಿ ಇರ್ತಕ್ಕಂಥ ಶಕ್ತಿಶಾಲಿ ಅಂತ ನಾವು ಕರಿಬಹುದು. ಮತ್ತೆ ತುಂಬ ನೋಡಿ ಗರ್ವದವರು, ಗರ್ವ ಅಂದ್ರೆ ತುಂಬ ಗಾಂಭೀರ್ಯ, ಒಂದು ಅಹಂಕಾರ, ಅವರ ಕೆಲಸ ಕಾರ್ಯದಲ್ಲಿ ತೋರಿಸ್ತಕ್ಕಂಥ ಗರ್ವ, ನಯ ವಿನಯ, ಶಾಂತಿ ಜೀವನ ನಡೆಸ್ತಕ್ಕಂಥದ್ದು. ಹಾಗೆ ಸುಳ್ಳು ಎಂದ್ರೇನೆ ಇವ್ರಿಗೆ ಆಗೋದಿಲ್ಲ, ಸಡನ್ನ ಕೋಪಗೊಳ್ತಕ್ಕಂಥ ವ್ಯಕ್ತಿದವರಾಗಿರ್ತಾರೆ. ಮತ್ತೆ ಕೃತಿಕರು ಅಂದ್ರೆ ಸೃಜನಶೀಲರು, ಮಾಡಿದ ಕೆಲಸಗಳನ್ನು ನೆನಪಿಟ್ಟುಕೊಳ್ತಕ್ಕಂಥ ವ್ಯಕ್ತಿಗಳು, ಯಾವುದನ್ನು ಮರೆಯಲ್ಲ ಇವರು. ಈ ನಕ್ಷತ್ರದವರು ಬಹಳ ನೆನಪಿಟ್ಕೊಳ್ತಾರೆ, ಒಂದೊಂದು ಅಂಶನೂ ಕೂಡ ನೆನಪಿಟ್ಕೊಂಡು ಆ ಟೈಮಲ್ಲಿ ಹೇಳ್ತಕ್ಕಂಥದ್ದು ವ್ಯಕ್ತಿತ್ವ. ಕೆಲಸ ಅಂತ ಬಂತಂತ ಹೇಳಿದ್ರೆ ಬಹಳ ಮುಂದಾಳತ್ವ ಇಟ್ಕೊಂಡು ಮಾಡಿ ಬಿಸಾಕುವಂಥ ವ್ಯಕ್ತಿತ್ವದವರಾಗಿದ್ದಾರೆ. ಯಾವುದೇ ಕೆಲಸ ಕೊಡಿ ಇವ್ರ ಕೈಲಿ, ಇಂಥ ಕೆಲಸ ಆಗಲ್ಲ ಅಂತಲ್ಲ, ಅಂಥ ಕೆಲಸದಲ್ಲಿ ಬಹಳ ಚತುರವಾಗಿ ಮಾಡ್ತಕ್ಕಂಥದ್ದು. ಮತ್ತು ಜೀವನದಲ್ಲಿ ತುಂಬ
ಶ್ರೀಮಂತಿಕೆ ಆಗುವಂತ ಯೋಗ ಇದೆ. ಇದು ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಶ್ರೀಮಂತ, ಅಗರ್ವ ಶ್ರೀಮಂತ ಅಂತಾನೆ ಹೇಳ್ಬಹುದು. ಆಯ್ತೆ ಆ ತರ ಇರ್ತಕ್ಕಂಥದ್ದು. ಅದೇ ಹೆಣ್ಣು ಮಕ್ಕಳಲ್ಲಿ ತುಂಬಾ ಆಕರ್ಷಣೆಯಾಗಿ ಕಾಣ್ತಕ್ಕಂಥದ್ದಾಗಿರ್ತಾರೆ, ಮತ್ತೆ ತುಂಬಾ ಸುಂದರವಾಗಿ ಕಾಣ್ತಕ್ಕಂಥದ್ದು. ಹಾಗೆಯೇ ಗಂಡು ಮಕ್ಕಳಲ್ಲೂ ಕೂಡ ಅತಿಯಾಗಿರ್ತಕ್ಕಂತಹ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಯೋಗಗಳನ್ನು ಕೂಡ ಕಾಣ್ತದೆ. ಮತ್ತು ಅವರದ್ದು ಬಹಳ ಆಕರ್ಷಣವಾಗಿ ದೇಹ ಕಾಣ್ತಕ್ಕಂಥದ್ದಾಗಿರುತ್ತೆ. ಏನೇ ಮಾಡಿದ್ರು ಕೂಡ ಬಹಳಷ್ಟು ಮುಂದುವರಿತಕ್ಕಂಥದ್ದಿರುತ್ತೆ. ಮತ್ತು ಇವರು ನೋಡ್ಬೇಕಂದ್ರೆ ಬಹಳ ಪ್ರತಿಯೊಂದು ದೇಹದಲ್ಲಿ ಅಂಗಂಗವೂ ಕೂಡ ಬಹಳ ಶ್ರೇಷ್ಠವಾದದಂತ ಕಾಣಬಹುದು. ಒಂದೊಂದು ಅಂಗಗಳು ಒಂದೊಂದು ಚುರುಕಾಗಿರುತ್ತೆ ಇವರದ್ದು. ಆ ತರ ಮನೋವಿಲಾಹಿಗಳನ್ನು ಕಾಣ್ಬೋತಕ್ಕಂಥದ್ದಾಗುತ್ತೆ. ಮತ್ತೆ ತುಂಬಾ ಶಕ್ತಿಶಾಲಿ ಆಗಿರ್ತಾರೆ. ಮತ್ತೆ ತುಂಬಾ ಆಚಾರ ವಿಚಾರಗಳಲ್ಲಿ ಬಹಳಷ್ಟು ಮುಂದಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ದಾನ ಧರ್ಮದಲ್ಲಿ ಬಹಳ ಮುಂದಾಳತ್ವ ಕೈ ಇವ್ರದ್ದು. ಏನಂತದೇ ಇರಲಿ, ಇವ್ರಿಗೆ ಎಂತ ಕಷ್ಟನೇ ಬರಲಿ, ದಾನ ಧರ್ಮ ಅಂತ ಬಂದ್ರೆ ಬಹಳ ಮುಂದತ್ವದಲ್ಲಿ ಮುಂದಾಗ್ತಿರ್ತಕ್ಕಂಥದ್ದಾಗಿರ್ತಾರೆ. ಹಾಗೆ ಇವ್ರು ಏನಾದ್ರೆ ನಿಷ್ಠಾವಂತರಾಗಿರ್ತಾರೆ, ತುಂಬಾ ಸೃಜನಶೀಲರಾಗಿರ್ತಾರೆ. ಮತ್ತೆ ಇವರು ಮಾಡುವಂತ ಕೆಲಸ ಕಾರ್ಯ ವ್ಯವಹಾರದಲ್ಲೆಲ್ಲ ಇಟ್ಕೊಂಡು ಬಹಳ ಆಸ್ತಿವಂತರಾಗ್ತಕ್ಕಂಥ ಯೋಗನೂ ಕೂಡ ಇರುತ್ತೆ. ಮತ್ತೆ ಬಹಳಷ್ಟು ಮತ್ತೆ ಇವ್ರದ್ದು ಸರಳ ಜೀವನ. ಇವರಿಗೆ ಎಂಥದೇ ಇದ್ರೂ ಕೂಡ ಬಹಳ ಸರಳವಾಗಿ ಬದುಕ್ತಕ್ಕಂಥ ಮನೋವಿಲಾವಣೆ, ಮತ್ತೆ ಸ್ವತಂತ್ರವಾಗಿ ಬದುಕ್ತಕ್ಕಂಥ ಮನೋಭಾವನೆ. ಮತ್ತೆ ಇವ್ರದ್ದು ಯಾರ ಮಾತು ಕೇಳೋದಿಲ್ಲ. ಇವ್ರದೇ ಇರ್ತಕ್ಕಂತಹ ಒಂದು ಚಾಕುಚಕ್ಯತೆಯಲ್ಲಿ ನಡೀತಕ್ಕಂಥ ಗುಣ ಸ್ವಭಾವದವರಾಗಿರ್ತಾರೆ. ಮತ್ತೆ ಇವರು ಬದುಕುವಂತಕ್ಕಂಥದ್ದು ಯಾರು ಏನೇ ಹೇಳಿದ್ರು ಕೂಡ ಯಾರ ಮಾತಿಗೂ ಕೂಡ ಇವರು ಇದು ಮಾಡೋದಿಲ್ಲ. ಮತ್ತೆ ಬಹಳಷ್ಟು ಸ್ವಾಭಿಮಾನಿಗಳಾಗಿರ್ತಕ್ಕಂಥದ್ದು. ಸ್ವಾಭಿಮಾನಿಗಳಂತ ಹೇಳಿದ್ರೆ ಬಹಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಅವರದೇ ಆಗಿರತಕ್ಕಂಥ ಚಾಕುಚಕ್ಯತೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ತಾರೆ. ನೋಡಿ, ವ್ಯಾಪಾರದಲ್ಲಾಗಿರ್ಬೋದು, ಬಿಸ್ನೆಸ್ನಲ್ಲಾಗಿರ್ಬೋದು, ಮತ್ತೆ ತುಂಬಾ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥದ್ದಾಗಿರ್ತಾರೆ. ತುಂಬಾನೇ ಹಣಕಾಸಿನಲ್ಲಿ ಮುಂಜಾಗ್ರತೆಗಳನ್ನ ವ್ಯಕ್ತಿಗಳನ್ನಾಗಿರ್ತಾರೆ. ಮತ್ತೆ ಧನ ಲಾಭದಲ್ಲಿ ಬಹಳಷ್ಟು ಮುಂದಿಟ್ಟ ಕೈ ಆಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಉಪಕಾರ ಮಾಡುವಂಥದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ಬಹಳ ಮುಂದೆ ಬರ್ತಕ್ಕಂಥದ್ದು ಕೈ ಇವ್ರದ್ದು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹಾಗೆ ಅಲ್ವೇ, ಇವರು ಸೃಜನಶೀಲರಾಗಿ ಬಹಳ ಎತ್ತರ ಸ್ಥಾನಗಳನ್ನು ಗಳಿಸಿದವರು. ಮತ್ತೆ ಅವರ ನಕ್ಷತ್ರದಲ್ಲೇ ಅವರ ನಕ್ಷತ್ರ ಅಂತಾನೆ ಇರ್ತಾರಲ್ವಾ, ಆ ಕಾರಣದಿಂದ ಬಹಳ ಸೃಜನಶೀಲರಾಗಿರ್ತಾರೆ. ಮತ್ತೆ ಇವ್ರಿಗೆ ಏನಾಗ್ತದೆ, ಈ ನಕ್ಷತ್ರದಲ್ಲಿ ಜನಿಸಿದಂತೆ ಬಹಳಷ್ಟು ಕಲಾ, ನಾಟ್ಯ, ಮತ್ತೆ ಸಾಹಿತ್ಯ, ಗಾನ, ನಟನೆ, ಇವರು ಎಲ್ಲಾ ವಿಧದಲ್ಲೂ ಕೂಡ ಬಹಳ ಪ್ರಾಂಗಣತೆ ಆಗಿರ್ತಕ್ಕಂಥದ್ದಾಗಿರ್ತಾರೆ. ಬಿಸ್ನೆಸ್ನಲ್ಲೂ ಆಗಿರ್ತಾರೆ. ಎಲ್ಲಾ ವಿಷಯದಲ್ಲೂ ಪ್ರವೀಣರಂತಾನೆ ನಾವು ಹೇಳ್ಬಹುದು. ಆ ಥರ ಎಲ್ಲ ಇರುತ್ತೆ. ಕೆಲವೊಂದು ಏನಾಗುತ್ತೆ, ಸ್ವಾತಿ ನಕ್ಷತ್ರ ಕೆಲವೊಂದು ದಶಾಭುಕ್ತಿಯಲ್ಲಿ, ಯಾಕಂದ್ರೆ ನೀಚವಾಗುವಂತಹ ಗ್ರಹಗಳಿಂದ ಮತ್ತೆ ಗ್ರಹ ಮೈತ್ರಿಗಳಿಂದ ಆಗುವಂಥ ಸ್ವಲ್ಪ ತೊಂದರೆಗಳಿಂದ, ಸ್ವಲ್ಪ ದೃಷ್ಟಿ ದೋಷಗಳಾಗಿರ್ಬೋದು, ಮತ್ತೆ ಹಣಕಾಸಿನಲ್ಲಿ ತೊಂದರೆಗಳು ಕಾಣ್ತಕ್ಕಂಥದ್ದಾಗಿರ್ಬೋದು, ಹಾಗೆ ವ್ಯವಹಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲೂ ಅತಿಯಾಗಿ ಸ್ವಲ್ಪ ಕಾಡಾಟಗಳು, ತೊಂದರೆಗಳನ್ನು ಕಾಣ್ತಕ್ಕಂಥದ್ದಿರುತ್ತೆ. ಅವರಿಗೆ ಸರಳ ಸುಲಭ ಪರಿಹಾರಗಳಂದರೆ ಅವರ ಮನೆಯಲ್ಲೇ ಅವರು ಮಾಡ್ಕೊಳ್ಳೋದ್ರಿಂದ ಏನಂತ ಹೇಳಿದ್ರೆ, ವಿಶೇಷವಾಗಿ ಶ್ರೀಗಂಧವನ್ನು ತುಂಡನ್ನು ತೆಗೆದುಕೊಂಡು, ಅದು ಹೆಜ್ಜು ಜೇನು ಅಂತ ಹೇಳಿದ್ರೆ ನೀವು ಸ್ವಲ್ಪ ಬಹಳ ಪವರ್ಫುಲ್ ಆಗಿರತಕ್ಕಂಥ ಜೇನಲ್ಲ, ಹೆಜ್ಜು ಜೇನನ್ನು ತೆಗೆದುಕೊಂಡು ಅದರಲ್ಲಿ ಅದ್ದಿ ತೇದಬೇಕು. ತೇದಿದ ನಂತರ ಅದು ತಿಲಕ ಬರ್ತದೆ. ಪ್ರತಿದಿನ ನೀವು ಆ ತಿಲಕವನ್ನು ಧರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಶುಭಕರಕವಾಗುತ್ತೆ. ಯಾವ ದೃಷ್ಟಿ ದೋಷಗಳಲ್ಲೂ ನಿಮಗೆ ತಂಟೋದಿಲ್ಲ. ನಿಮ್ಮ ವ್ಯವಹಾರಗಳು ಸರಳವಾಗಿ ಆಗ್ತಕ್ಕಂಥ ಕೆಲಸಗಳಾಗುತ್ತೆ. ಈ ಥರ ಮಾಡಿಕೊಂಡು ಬನ್ನಿ ವೀಕ್ಷಕರೇ. ಹಾಗೆ ನಿಮಗೇನಾದರೂ ಸಮಸ್ಯೆಗಳು, ಕಠಿಣ ನಿಗೂಢ ಗುಪ್ತಗಳ ಸಮಸ್ಯೆಗಳಿದ್ದರೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.